ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಟೆಕ್ನಿಕ್ ಅಂದ್ರೆ ಏನು ಆಕ್ಚುಲಿ ಇದು ರೋಗಿಗಳಿಗೆ ಅಲ್ಲ ಸರ್. ಇದು ನಮ್ಮ ಒಂದು ಕೋರಿಕೆಗಳಿಗೆ. ಯಾವ ಸಂದರ್ಭಗಳಲ್ಲಿ ಬಳಸಬೇಕು? ಒಂದು 2 ವರ್ಷದಲ್ಲಿ ಒಂದೊಂದು ಸೈಟ್ ತೆಗಿಬೇಕು, ಇಲ್ಲ 5 ವರ್ಷದಲ್ಲಿ ಒಂದು ಮನೆ ಕಟ್ಟಬೇಕು. ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ವೀಕ್ಷಕರೇ. ನಾವು ರೇಖಿ ಬಗ್ಗೆ ಮಾತಾಡಿದ್ವಿ, ಹಿಪ್ನೋಟಿಸಮ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡಿದ್ವಿ, ಅದಾದ ನಂತರ ಚಕ್ರಗಳ ಬಗ್ಗೆ ಮಾತಾಡಿದ್ವಿ. ಈಗ ರೇಖಿಯ ಮತ್ತೊಂದು ಕಾನ್ಸೆಪ್ಟ್ ಅಂತ ನನಗನ್ಸುತ್ತೆ, ರಿಸರ್ವೇಷನ್ ಟೆಕ್ನಿಕ್. ರಿಸರ್ವೇಷನ್ ಟೆಕ್ನಿಕ್ ಅಂದರೆ ಏನು ಆ್ಯಕ್ಚುಲಿ? ಯಾವ ಸಂದರ್ಭದಲ್ಲಿ ಬಳಸಬೇಕು? ಯಾವ ಥರದ ರೋಗಿಗಳಿಗೆ, ಯಾವ ಥರದ ರೋಗಗಳಿಗೆ ಇದು ಬೇಕಾಗುತ್ತೆ? ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಆ್ಯಕ್ಚುಲಿ ಇದು ರೋಗಿಗಳಿಗೆ ಅಲ್ಲ ಸರ್. ಇದು ನಮ್ಮ ಒಂದು ಕೋರಿಕೆಗಳಿಗೆ. ಅಂದರೆ ಈಗ ಇದು ಮಾಡೋ ವಿಧಾನವನ್ನು ನಾವಿಲ್ಲಿ ಹೇಳ್ಕೊಡೋಗಿಲ್ಲ, ಬಟ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನನ್ನು ನಾನು ಮಾಡ್ಬೋದು. ಇಲ್ಲಿ ರಿಸರ್ವೇಷನ್ ಟೆಕ್ನಿಕ್ ಏನು ಅಂತಂದರೆ, ಯಾವ ಕೆಲಸ ನಮಗೆ 3 ತಿಂಗಳಲ್ಲಿ ಆಗಲೇಬೇಕು ಅಂತ ಇರುತ್ತೋ, ಅಥವಾ ಯಾವ ಒಂದು ಸಮಸ್ಯೆ ನಮಗೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ, ಅಂದರೆ ನಮ್ಗೆ ಆ ಸಮಸ್ಯೆ ಆ ಒಂದು ಕೋರಿಕೆಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದೇ ನಮ್ಗೆ ಇಷ್ಟು ದಿನದಲ್ಲಿ, ಅಂದರೆ ಇದು 15 ದಿನಕ್ಕೆ ತಿಂಗಳಿಗೆ ಅಂತ ಮಾಡೋ ಹಾಗಿಲ್ಲ. ಇದು ಏನಿದ್ರು 2 ತಿಂಗಳು ಅಥವಾ 3 ತಿಂಗಳು ಅಂತ ಒಂದು ಡೇಟನ್ನು ಕೊಟ್ಟು ರಿಸರ್ವೇಷನ್ ಟೆಕ್ನಿಕ್ಕನ್ನು ಒಂದ್ಸಲಿ ಮಾಡೋದಷ್ಟೇ ಇದೆ. ಈಗ ನಮಗೆ 6 ತಿಂಗಳಲ್ಲಿ ಇಂಥದ್ದೇನೋ ಒಂದು ಕೆಲಸ ಆಗಬೇಕು ಅಂತ ನಾವು ರಿಸರ್ವೇಷನ್ ಟೆಕ್ನಿಕ್ಕನ್ನು ನಾವು ಮಾಡಿಕೊಡ್ತೀವಿ. ಮಾಡಿಕ್ಕಿದ್ದಾಗ ಆ ಒಂದು 6 ತಿಂಗಳು ಸಹ ನಾವು ಆ ಟೆಕ್ನಿಕ್ ಮಾಡೋಂಗಿರೋದಿಲ್ಲ. ಆ ಟೆಕ್ನಿಕ್ಕನ್ನು ನಾವು 6 ತಿಂಗಳು ಮಾಡೋಂಗಿರೋದಿಲ್ಲ. ಆ ಟೆಕ್ನಿಕ್ನ ಇನ್ನೊಂದಕ್ಕೆ ಮತ್ತೊಂದು ಬಳಸಂಗಿಲ್ಲ, ಯಾವುದು ಒಂದಕ್ಕೆ ಮಾತ್ರ ಬಳಸಕ್ಕೆ ಸಾಧ್ಯ. ಈಗ ನಾವು ಆ ಟೆಕ್ನಿಕ್ಕನ್ನು ಈಗ ನಮಗೆ ಇವಾಗ ಉದಾಹರಣೆಗೆ ಅಂದರೆ ನೀವು ಎಂಥ ಸಂದರ್ಭದಲ್ಲಿ ಅಂತ ಕೇಳಿದಾಗ ಅದನ್ನು ನಾನು ಆನ್ಸರ್ ಹೇಳ್ಬಹುದು. ಈಗ ಬರೀ ಇದು ಅಂದರೆ ಏನು ಅಂತ ಕೇಳಿರೋದ್ರಿಂದ, ಇದು ನಮ್ಗೆ ಯಾವ ಒಂದು ಕೋರಿಕೆ ಇರುತ್ತೋ ನಮಗೆ ಅದು 3 ತಿಂಗಳಲ್ಲಿ ಇಂಥದ್ದು ಆಗಬೇಕು ಅಂತ ನಾವೇನೋ ಒಂದು ರಿಸರ್ವೇಷನ್ ಟೆಕ್ನಿಕ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದು 3 ತಿಂಗಳು ಅದ್ರ ಎಫೆಕ್ಟ್ ಇರುತ್ತೆ. ಒಂದ್ಸಲಿ ಮಾಡಿ ಅದನ್ನು ನಾವು ರಿಸರ್ವೇಷನ್ ಮಾಡಿ ನಾವು ಅದನ್ನು ಫಿಕ್ಸ್ ಮಾಡಿ ನಾವು ಬಿಟ್ಬಿಟ್ಟಿದ್ದೀವಿ ಅಂದರೆ, ಅದಕ್ಕೆ ಕಾಸ್ಮಿಕ್ ಎನರ್ಜಿ ನಾವು ಹರಿಯೋ ಥರ ಮಾಡಿ ನಾವು ಬಿಟ್ಟಿದ್ದೀವಿ ಅಂತಂದರೆ 3 ತಿಂಗಳು ಮತ್ತೆ ನಾವು ಆ ಟೆಕ್ನಿಕ್ಕನ್ನು ಮತ್ತೆ ನಾವು ಮಾಡೋಂಗಿರೋದಿಲ್ಲ. ಅಂದರೆ ನಮ್ಮ ಕೋರಿಕೆಗಳಿಗೆ 24 ಅವರ್ಸು ರೇಖಿ ಶಕ್ತಿ ಅಂದರೆ ಬ್ರಹ್ಮಾಂಡದ ಶಕ್ತಿಯನ್ನು ಕನೆಕ್ಟ್ ಮಾಡಿ ಬಿಟ್ಬಿಡೋದು. ಯಾಕಂದರೆ ಈಗ ನಾವು ಹೇಳ್ತೀವಿ, ಈಗ ನಮ್ಗೇನಾದ್ರು ಒಂದು ತೊಂದರೆ ಆದಾಗ ಹೇಳ್ತೀವಿ, ನೀನು ಇದು ನನಗೆ ನೀನು ಮಾಡಿರೋ ಅನ್ಯಾಯಕ್ಕೆ ಸಾಕ್ಷಿ ಇಲ್ಲದೆ ಇರ್ಬೋದು, ಮೇಲೊಬ್ಬ ಇದ್ದಾನೆ ಎಲ್ಲ ನೋಡ್ತಾ. ಆ ಮೇಲೊಬ್ಬ ಯಾರು? ಅದೇ ಬ್ರಹ್ಮಾಂಡದ ಶಕ್ತಿ, ಅದೇ ಒಂದು ಕಾಸ್ಮಿಕ್ ಎನರ್ಜಿ. ಇಲ್ಲಿ ದೇವರಂದ್ರೂ ಒಂದು ಬ್ರಹ್ಮಾಂಡದ ಶಕ್ತಿನೇ. ಅದು ಯಾವ ಮತದವರು ಇರ್ಬೋದು, ಯಾವ ಒಂದು ಕ್ಯಾಸ್ಟ್ ಅವರು ಏನೇ ಆಗಿರಲಿ, ಇಲ್ಲಿ ದೇವರು ಅನ್ನೋದು ಸಹ ಒಂದು ಬ್ರಹ್ಮಾಂಡದ ಶಕ್ತಿ. ಆದ್ದರಿಂದ ನಾವು ಅದಕ್ಕೆ ಒಪ್ಪಿಸ್ತೀವಿ. ನಾವು ಅಂದರೆ ರೇಖಿ ಶಕ್ತಿನೂ ಸಹ ಅದೇನೆ, ಎಲ್ಲ ಒಂದು ಬ್ರಹ್ಮಾಂಡದ ಶಕ್ತಿ ಅಂತಲೇ ಹೇಳ್ತೀವಿ. ಆ ಬ್ರಹ್ಮಾಂಡದ ಶಕ್ತಿಗೆ ನಮ್ಮ ಕೋರಿಕೆಗಳನ್ನು ಅದರ ಹ್ಯಾಂಡ್ ಓವರ್ಗೆ ಬಿಡುವಂಥದ್ದು. ಅದು ಹೀಲಾಗಿ ನಮ್ಮ ಕೋರಿಕೆಗಳನ್ನು ಅಷ್ಟು ತಿಂಗಳೊಳಗಡೆ ನಮ್ಗದು ಮಾಡಿ ಕೊಡುತ್ತೆ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಮಾಡೋದ್ರಿಂದ ಅದು ಅಂಥ ಸಂದರ್ಭಕ್ಕೆ ಕರೆಕ್ಟಾಗಿ ನಮಗೆ ರಿಸಲ್ಟನ್ನು ಖಂಡಿತವಾಗ್ಲೂ ಅದು ಕೊಡುತ್ತೆ. ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅಂದರೆ ಯಾವ ಥರದ ಕೋರಿಕೆಗಳನ್ನ ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕಂದ್ರೆ ಪರ್ಸನಲ್ ಆಗಿ ಕೇಳಬೇಕಾ, ಆರೋಗ್ಯದ ಬಗ್ಗೆ ಕೇಳಬೇಕಾ, ಕುಟುಂಬದ ಬಗ್ಗೆ? ಅಂದರೆ ಇದು ಆರೋಗ್ಯದ ಬಗ್ಗೆ ಅಂತ ಅನ್ನೋದಕ್ಕಿಂತನೂ, ಈಗ ಉದಾಹರಣೆಗೆ ನನಗೆ 3 ಮಂತ್ಸಲ್ಲಿ ನಂಗೊಂದು ಒಳ್ಳೆ ಕಡೆ ಜಾಬ್ ಸಿಗಬೇಕು, ಅಥವಾ ಒಂದು 6 ತಿಂಗಳಲ್ಲಿ ನನಗೆ ಮದುವೆ ಆಗಬೇಕು, ಅಥವಾ ನಾನು 6 ತಿಂಗಳಲ್ಲಿ ಕನ್ಸೀವ್ ಆಗಬೇಕು, ಅಥವಾ ನಾನು ಒಂದು 2 ವರ್ಷದಲ್ಲಿ ಒಂದೊಂದು ಸೈಟ್ ತೆಗಿಬೇಕು, ಇಲ್ಲ 5 ವರ್ಷದಲ್ಲಿ ಒಂದು ಮನೆ ಕಟ್ಟಬೇಕು, ಅಥವಾ ನನಗೆ ಈಗ ಜುಲೈ 1ನೇ ತಾರೀಕಿಂದ ಅಕ್ಟೋಬರ್ 1ನೇ ತಾರೀಕು ಒಳಗಡೆ ನನ್ನ ಬಿಸ್ನೆಸ್ಸಲ್ಲಿ ನನಗೆ ಇಷ್ಟು ಅಮೌಂಟ್ ಬರಬೇಕು. ಈ ರೀತಿ ಅಂದರೆ ಒಂದು 3 ತಿಂಗಳ ನಮಗೇನು ಸಾಧ್ಯತೆಗಳಿರುತ್ತೋ. ಈಗ ಉದಾಹರಣೆಗೆ ಈಗ ನಮಗೆ ತಿಂಗಳಿಗೆ ಈಗೇನೋ ಒಂದು ತಿಂಗಳಲ್ಲಿ 50,000 ನಮಗೆ ಬರುತ್ತೆ, ಇನ್ನೊಂದು ತಿಂಗಳಲ್ಲಿ 1,00,000 ರೂಪಾಯಿ ಬರುತ್ತೆ, ಅದು ಇನ್ನೊಂದು ತಿಂಗಳಲ್ಲಿ 60,000 ಈ ಥರ ಬರೋದಿರುತ್ತೆ. ನಾವು ಅದನ್ನು ನನಗೆ 3 ತಿಂಗಳಲ್ಲಿ ಅಂದರೆ ಡೇಟನ್ನು ಫಿಕ್ಸ್ ಮಾಡಿ, ನನಗೆ ಈ 3 ತಿಂಗಳಲ್ಲಿ ನನಗೆ ಇಷ್ಟು ಅಮೌಂಟು, ಇದಕ್ಕಿಂತ ಜಾಸ್ತಿನೇ ಒಂದು 3 ಲಕ್ಷ ನಾನು ಬಿಸ್ನೆಸ್ ಚೆನ್ನಾಗಾಗಿ ನನಗೆ ಇಷ್ಟು ಅಮೌಂಟು ಬರಲೇಬೇಕು ಅಂತ ರಿಸರ್ವೇಷನ್ ಮಾಡಿದಾಗ ಖಂಡಿತವಾಗ್ಲೂ ಬರುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಎಷ್ಟೋ ಅಂಗಡಿಗಳಿರ್ಬೋದು, ಎಷ್ಟೋ ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ಬೋದು, ದೊಡ್ಡ ವ್ಯಾಪಾರಸ್ಥರಿರ್ಬೋದು, ಅವರು ತಗ್ಗಟ್ಟಾಗಿ ಅಮೌಂಟನ್ನು ಅಲ್ಲಿ ಹೇಳ್ಕೊಂಡು ರಿಸರ್ವೇಷನನ್ನು ಯಾರ್ಯಾರು ಮಾಡಿದಾರೋ ಅದು ಒಂದು ಸತಿಗೆ ಅದು ಆಗದೆ ಇರ್ಬೋದು. ಬಟ್ ಬರ್ತಾ 3-4 ತಿಂಗಳು ಆದಮೇಲೆ ಅಂತನೂ ಖಂಡಿತವಾಗ್ಲೂ ಆ ಸ್ಟೇಜ್ಗೆ ಅವ್ರ ಬಿಸ್ನೆಸ್ ಆ ಸ್ಟೇಜ್ಗೆ ಹೋಗುತ್ತೆ. ನನಗೆ 6 ತಿಂಗಳಲ್ಲಿ ಮದುವೆ ಆಗಲೇಬೇಕು ಅಂತ ರಿಸರ್ವೇಷನ್ ಟೆಕ್ನಿಕ್ಕನ್ನು ಯಾರು ಮಾಡಿರ್ತಾರೋ ಖಂಡಿತವಾಗ್ಲೂ ಅವ್ರಿಗೆ 4-5 ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗೇ ಆಗುತ್ತೆ. ಹಾಗೂ ಆಗಲಿಲ್ಲ ಮತ್ತೆ ಒಂದು 2 ತಿಂಗಳು ಟೈಮನ್ನು ಕೊಟ್ಟು ನಾವು ಮತ್ತೆ ಇನ್ನೊಂದ್ಸಲಿ ರಿಸರ್ವೇಷನ್ ಟೆಕ್ನಿಕ್ಕನ್ನು ಮಾಡೋದ್ರಿಂದ
ಖಂಡಿತವಾಗ್ಲೂ ಆ ಟೈಮಲ್ಲಿ ಅವ್ರಿಗೆ ಅದು ಆಗೇ ಆಗುತ್ತೆ. ಇದು ನನ್ನ ಹತ್ರ ಬರೋವಂತಹ ಒಂದು ಇವ್ರಿಗೆ ಅವ್ರಿಗೆ ಬಿಸ್ನೆಸ್ ಪ್ರಾಬ್ಲಮ್ ಇದೆಯಾ, ಇಲ್ಲ ಒಂದು ಜಮೀನು ಇಲ್ಲ ಒಂದು ಕೋರ್ಟ್ ಕೇಸ್ಗೆ ಓಡಾಡ್ತಾ ಇರ್ತಾರೆ. ಎಷ್ಟು ದಿನ ಆದರೂ ವರ್ಷ ಆಗಿರುತ್ತೆ, ಅದು ಯಾವುದೇ ರೀತಿಯಾದಂತಹ ಅದು ಜಡ್ಜ್ಮೆಂಟ್ ಬಂದಿರೋದಿಲ್ಲ. ಅಂಥ ಟೈಮಲ್ಲಿ ಇಷ್ಟು ದಿನದೊಳಗೆ ನಮಗೆ ಜಡ್ಜ್ಮೆಂಟ್ ಬರಬೇಕು ಅಂತ ಆಗಲಿ, ಅಥವಾ ಇಷ್ಟು ದಿನದಲ್ಲಿ ಜಮೀನು ಸೇಲ್ ಆಗಬೇಕು ಅಂತ ಆಗಲಿ, ನಮ್ಮದು ತುಂಬ ಜನ ಅಂದರೆ ರಿಯಲ್ ಎಸ್ಟೇಟ್ ಅವರು ತುಂಬ ಜನ ಈ ಟೆಕ್ನಿಕ್ಸನ್ನು ಕಲ್ತ್ಕೊಂಡು ಹೋಗ್ತಾರೆ. ಹಿಪ್ನಾಟಿಸು ಮತ್ತು ಇದನ್ನು ತುಂಬ ಜನ ಕಲಿತಾರೆ. ಯಾಕೆಂದರೆ ಅವ್ರಿಗೆ ತುಂಬ ಇದರಿಂದ ಲಾಭ ಇರುತ್ತೆ. ಅದರಲ್ಲೂ ಅದಕ್ಕೆ ಹಿಪ್ನೋಟಿಸನ್ನ ಕಲ್ತ್ಕೊಂಡ್ರು ಅಂತಂದರೆ ಇನ್ನೂ ತುಂಬ ಹೆಚ್ಚಿನವಾದಂತಹ ಅವ್ರಿಗೆ ಒಂದು ರಿಸಲ್ಟ್ಗಳು ಬರುವಂತಹ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಇದನ್ನು ನಾವು ರಿಸರ್ವೇಷನ್ ಟೆಕ್ನಿಕ್ ಅಂತೀವಿ. ಬಟ್ ಅದನ್ನು ಮಾಡೋದು, ಅದು ಸಿಂಬಲ್ಸ್ ಹಾಕೋದೆಲ್ಲ ನಾವು ಇದನ್ನು ಪಬ್ಲಿಕ್ ಮಾಡೋಗೇ ಇಲ್ವಲ್ಲ ರೇಖಿಯನ್ನು. ಆದ್ದರಿಂದ ನಾನು ಇಲ್ಲಿ ಅದನ್ನೇನೂ ತೋರಿಸ್ಕೊಡೋಕ್ಕಾಗೋದಿಲ್ಲ. ಕ್ಲಾಸಲ್ಲಿ ಬಂದಾಗ ಈ ಟೆಕ್ನಿಕನ್ನು ಖಂಡಿತವಾಗ್ಲೂ ನಾವು ಹೇಳ್ಕೊಡ್ತೀವಿ. ಸೊ ಇದು ಕೂಡ ಪಾರ್ಟ್ ಆಫ್ ಏನೋ ರೇಖಿ ಹೀಲಿಂಗ್. ಓಕೆ, ಖಂಡಿತವಾಗ್ಲೂ. ಸೊ ಇದು ಒಂಥರ ಅಂದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ದಂಗೆ ಒಂಥರ. ಹೌದು. ಈ 3 ತಿಂಗಳೊಳಗಡೆ ನಾನು ಈ ಕೆಲಸ ನಾನು ಅನ್ಕೊಳ್ಳೋದು ಅಂತಂದ್ರೆ ಅದು ಒಂದು ಸೈಕಾಲಜಿಕಲ್ ಒಂದು ಟ್ರಿಕ್ ಕೂಡ ಹೌದು. ಅಂದ್ರೆ ಈ 3 ತಿಂಗಳಲ್ಲಿ ಇಷ್ಟ ಆಗಬೇಕು ಅಂದ್ರೆ ನಾನು ಯಾವಾಗ ಅದು ನಂಬ್ತೀನೋ ಅವಾಗ ಐ ವಿಲ್ ವರ್ಕ್ ಟುವರ್ಡ್ಸ್ ದಟ್. ನಾನು ಅದನ್ನ ಕೆಲಸ ಮಾಡಕ್ಕೆ ಶುರು ಮಾಡ್ತೀನಿ. ನನ್ನ ಮನ್ಸು ಹೇಳಕ್ ಶುರು ಮಾಡುತ್ತೆ, ಇಷ್ಟ ಆಗಬೇಕು ಅಂದ್ರೆ ನೀನು ಹಿಂಗೆ ಮಾಡಬೇಕು ಅಂತ ಹೇಳಿ. ಅಂದ್ರೆ ಪ್ರಯತ್ನ ಇಲ್ಲದೆ ಇಲ್ಲ. ಈಗ ನನಗೆ 3 ತಿಂಗಳಲ್ಲಿ ನನಗೆ 3 ಲಕ್ಷ ಬರಬೇಕು ಅಂತ ಒಂದು ಬಿಸ್ನೆಸ್ ಅಲ್ಲಿ 3 ಲಕ್ಷ ಬರಬೇಕು ಅಂತ ಮಾಡಿಟ್ಬಿಟ್ಟು ನಾವು ಆರಾಮಾಗಿ ಮನೇಲಿ ತಿನ್ಬಿಟ್ಟು ಮಲ್ಕೊಂಡ್ರೆ ಆಗೋದಿಲ್ಲ. ಅವರು ಪ್ರಯತ್ನವನ್ನ ಪಟ್ಟು ಅದ್ರ ಮೇಲೆ ಎಫೆಕ್ಟ್ ಅನ್ನ ಹಾಕಿದಾಗ ಅದು ಮೋಸ ಇಲ್ಲದೆ ಅದರ ತಗ್ಗಟ್ಟದ ಒಂದು ಫಲಿತಾಂಶ ಸಿಗುತ್ತೆ. ಈಗ ಇದು ಎಂಥವ್ರಿಗೆ ಅಂತಂದ್ರೆ, ಈಗ ನನ್ನ ಹತ್ರ ಯಾವ ಥರ ಬರ್ತಾರೆ, ಮೇಡಮ್ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಮೇಡಮ್, ಎಷ್ಟು ದುಡಿದ್ರೂ ಸಹ ನನಗೆ ಅದರಿಂದ ಲಾಭ ಬರ್ತಾ ಇಲ್ಲ. ಈಗ ನಾನು ಹೋಟ್ಲ್ ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಈಗ ಪಕ್ಕದ ಹೋಟ್ಲೆಲ್ಲ ಜನ ತುಂಬೋಗಿರ್ತಾರೆ, ಬಟ್ ನಮ್ಮ ಹೋಟ್ಲಿಗೆ ಜನ ಬರ್ತಾ ಇಲ್ಲ. ನಾನು ಎಷ್ಟು ಕಷ್ಟ, ಅಲ್ಲಿಗಿಂತ ನಾವು ರೇಟ್ ಕಮ್ಮಿಲೇ ಕೊಡ್ತಾ. ಇದೇ ಒಬ್ರು ಲೇಡೀಸ್ ಪಾಪ ಈ ಪ್ರಾಬ್ಲಮ್ ನನಗೆ ಹೇಳ್ಕೊಂಡಿರೋದು. ಒಂದು ಲೇಡೀಸು, ನಾನು ಹೋಟ್ಲ್ ನಡೆಸೋದು, ನಂಗೆ ಹಸ್ಬೆಂಡ್ ಇಲ್ಲ, ಹೋಟ್ಲ್ ನಡೆಸ್ತಾ ಇದ್ದೀನಿ, ಬಟ್ ಪಕ್ಕದಲ್ಲೆಲ್ಲ ತುಂಬಿರ್ತಾರೆ, ಬಟ್ ನನ್ನ ಹೋಟ್ಲ್ಗೆ ಜನ ಬರ್ತಾ ಇಲ್ಲ. ನಾನು ಅವ್ರಿಗಿಂತ ಇನ್ನೂ ಕಮ್ಮಿಲೇ ನಾನು ಇದು ಮಾಡ್ತಾ ಇದ್ದೀನಿ, ಟೇಸ್ಟಲ್ಲೆಲ್ಲ ಅವ್ರಿಗಿಂತ ಚೆನ್ನಾಗೇ ನಾವು ಕೊಡ್ತಾ ಇದ್ದೀವಿ, ಬರ್ತಲ್ಲ. ಇಂತಹ ಸಂದರ್ಭದಲ್ಲಿ ಅದನ್ನು ಮಾಡಿ ಅವ್ರ ಕಷ್ಟ ಬಿದ್ದಾಗ, ಜೊತೆಗೆ ರೇಖೆಯಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ಅಕುಂಚನ ವಿಧಾನದಲ್ಲಿ ಯಾವ ರೀತಿ ಮಾಡಬೇಕು, ಅದಕ್ಕೆಲ್ಲ ಇನ್ನೂ ಬೇಕಾದಷ್ಟು ಟೆಕ್ನಿಕ್ಸನ್ನು ನಾವು ಹೇಳ್ಕೊಟ್ಟಿರ್ತೀವಿ. ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಇದಕ್ಕೆ ಅವರು ರೀಚ್ ಆಗೇ ಆಗ್ತಾರೆ. ಹಾಗಂತ ಅವರು ಹೋಟ್ಲನ್ನ ವಾರದಲ್ಲಿ ಒಂದು 4 ದಿನ ತೆಗೆದು ಇನ್ನು 2 ದಿನ ರೆಸ್ಟ್, 3 ದಿನ ರೆಸ್ಟ್ ತಗೊಂಡು ಮನೇಲಿದ್ರೆ ಅದು ಆಗೋದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡೋ ಅಂಥವ್ರಿಗಿದು. ಸೊ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಆ ಮೋಟಿವೇಶನ್ ಇಲ್ಲಿ ಸಿಗುತ್ತೆ. ಸೊ ಹಂಗಂತ ನೀವು ಅಲ್ಲಿ ಅಡುಗೆನೂ ಚೆನ್ನಾಗಿ ಮಾಡಬೇಕು, ಅಲ್ಲಿ ಓಪನ್ ಆಗಿ ಇಡಬೇಕು ಅದನ್ನ, ಆಮೇಲೆ ಅಲ್ಲಿ ಪಾರ್ಕಿಂಗ್ ಇದೆಯಾ ಅದನ್ನ ನೋಡ್ಕೋಬೇಕು, ಅದೆಲ್ಲವೂ ಇದ್ದೇ ಇರುತ್ತೆ. ಸೊ ಈ ಬೆಂಗಳೂರಲ್ಲಿ ಪಾರ್ಕಿಂಗ್ ಇಲ್ಲ ಅಂದ್ರೆ ನೀವು ಏನ್ ಮಾಡಿದ್ರು ವರ್ಕೌಟ್ ಆಗಲ್ಲ ಅಲ್ವಾ. ಸೊ ಹಂಗೆ ಅದೆಲ್ಲವೂ, ಬಟ್ ಅದಕ್ಕೊಂದು ಮೋಟಿವೇಶನ್, ಈ ಥರದೊಂದು ತಂತ್ರಗಳಿಂದ ಆ ಮೋಟಿವೇಶನ್ ಸಿಗುತ್ತೆ ಅನ್ನೋದು ಡಾಕ್ಟರ್ ಭರಣಿ ರಾಜು ಅವರು ತುಂಬ ಚೆನ್ನಾಗಿ ಹೇಳಿದರು. ಸೊ ಇದನ್ನ ಕಲಿಬೇಕಂದ್ರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ.